ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 10ನೇ ತರಗತಿ ಗಣಿತ ಈ ಘಟಕದಲ್ಲಿ ಎಲ್ಬಿಯದಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀನಿ. ಇದು ಎಲ್ಬಿಯದಲ್ಲಿರುವಂತಹ 38ನೇ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಇಂದು ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಿರುವ ವೃತ್ತದ ಅರ್ಧ ವೃತ್ತ ಕಂಸದ ಉದ್ದ 44 ಸೆಂಟಿಮೀಟರ್. ಇದು ಅರ್ಧ ವೃತ್ತ ಕಂಸದ ಉದ್ದ 44 ಸೆಂಟಿಮೀಟರ್. ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ನಮಗೇನಿದೆ? ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಏನಿದೆ? ಕಂಸದ ಉದ್ದ ಅಂದ್ರೆ ಪೂರ್ತಿ ಕಂಸ ಅಥವಾ ಪರಿಧಿ ಅನ್ಕೊಂಬಿ. ಪರಿಧಿಯನ್ನ ಅನ್ಕೊಳ್ಳೋಣ. ಪರಿಧಿಯನ್ನ ಕಂಡುಹಿಡಿಬೇಕಾದ್ರೆ 2πr ಇದೆ. ಪರಿಧಿಯನ್ನ ಕಂಡು ವೃತ್ತದ ಪರಿಧಿ ಅಥವಾ ಕಂಸದ ಉದ್ದ, ಟೋಟಲ್ ಕಂಸ ಅನ್ನೋ ಬದಲು ಇಲ್ಲಿ ಪರಿಧಿ ಅನ್ನುವಂಥ ಸೂಕ್ತ ಆಗುತ್ತೆ. ಅಥವಾ ಆ ಒಂದು ವೃತ್ತದ ಸುತ್ತಳತೆ ಕಂಡುಹಿಡಿತಕ್ಕಂಥ ಸೂತ್ರ, ಪರಿಧಿಯನ್ನ ಕಂಡುಹಿಡಿಯುವ ಸೂತ್ರ 2πr ಇದೆ. ಆದ್ರೆ ಇಲ್ಲೇನಿದೆ? ನಮಗೆ ಅರ್ಧ ವೃತ್ತ ಕಂಸ ಅಂತ ಕೇಳಿದ್ದಾರೆ. ಅರ್ಧ ವೃತ್ತ ಕಂಸ ಅಂತ ಕೇಳಿದ್ದಾರೆ. ಅರ್ಧ ವೃತ್ತ ಕಂಸದ ಉದ್ದ ಏನ್ ಕೊಟ್ಟಿದ್ದಾರೆ? 44 ಸೆಂಟಿಮೀಟರ್ ನ ಕೊಟ್ಟಿದ್ದಾರೆ. ಈಗ ವೃತ್ತದ ಕಂಪ್ಲೀಟ್ ಆಗಿರ್ತಕ್ಕಂತ ಸುತ್ತಳತೆ ಅಥವಾ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ 2πr ಇದ್ರೆ, ಕಂಪ್ಲೀಟ್ ಕಂಡುಹಿಡಿತಕ್ಕಂಥದ್ದು 2πr ಇದ್ರೆ, ಅರ್ಧ ಕಂಡುಹಿಡಿತಕ್ಕಂಥದ್ದು 2πr / 2 ಅಂದ್ರೆ 2 ಕ್ಯಾನ್ಸಲ್ ಆಗಿ ಏನು ಉಳಿತು? πr = 44 ಸೆಂಟಿಮೀಟರ್. ಸಿಂಪಲ್ ಆಗಿದೆ. ಪೂರ್ಣ ಸುತ್ತಳತೆ ಅಥವಾ ಪರಿಧಿ ಕಂಪ್ಲೀಟ್ ಕಂಡುಹಿಡಿಬೇಕಾದ್ರೆ 2πr ಸೂತ್ರ ಇದೆ. ಅರ್ಧ ಪರಿಧಿ ಅಂದ್ರೆ ಏನ್ ನೋಡೋಕೆ? ಇದಕ್ಕೆ 2ರಿಂದ ಭಾಗಾಕಾರ ಮಾಡಿದ್ರೆ ಏನು ಉಳಿತದ? π × r ಅನ್ನುವಂತ ಉಳಿತದ. ಅಂದ್ರೆ ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟು? 44 ಸೆಂಟಿಮೀಟರ್ ಅನ್ನುವಂಥದ್ದು. ಇಲ್ಲಿಗ OPQ ಕೋನ 45. ಈ ಕೋನ ಕೂಡ 45 ಇರುತ್ತೆ. ಯಾಕಂದ್ರೆ ಇವೆರಡು ತ್ರಿಜ್ಯಗಳು ಸಮನಾಗಿರೋದ್ರಿಂದ, ಒಂದೇ ವೃತ್ತದ ತ್ರಿಜ್ಯಗಳಿರೋದ್ರಿಂದ ಎರಡು ಬಾಹುಗಳು ಸಮನಾದಾಗ ಇದು ಸಮ ದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಇದು 45 ಆಗ್ತದೆ. ಇದು ಎಷ್ಟಿರುತ್ತೆ ಅಂದ್ರೆ ಇದು 90 ಡಿಗ್ರಿ ಆಗ್ತದೆ. ಈ ಕಂಡುಹಿಡಿಯೋಣ. ಆದರೆ PRQ ವೃತ್ತಖಂಡದ ವಿಸ್ತೀರ್ಣ. ಈಗ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಅಂತಿದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕು. ಇದು ಕಾಮನ್ ಆಗಿರ್ತಕ್ಕಂಥ ಒಂದು ಸೂತ್ರ. ಯಾವುದೇ ಒಂದು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿತ್ತಂದ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಆ ತ್ರಿಭುಜವಾದ ವಿಸ್ತೀರ್ಣವನ್ನ ಕಳಿಬೇಕು. ಸಮಬಾಹು ತ್ರಿಭುಜ ಇದ್ರೆ √3/4 × a² ಹಚ್ಚಬೇಕು. ಲಂಬಕೋನ ತ್ರಿಭುಜ ಇದ್ರೆ 1/2 ಪಾದ × ಎತ್ತರ ಸೂತ್ರವನ್ನು ಹಚ್ಚಬೇಕು. ಇಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಈಗ ನಾವು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ಅರ್ಧ ವೃತ್ತ ಕಂಸದ ಉದ್ದ, ಅರ್ಧ ವೃತ್ತ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಈಗಾಗಲೇ ಅಲ್ಲಿ ಏನಿದೆ ಅಂತಕ್ಕಂಥ ಮಾಡಿ ತೋರಿಸಿದ್ದೀನಿ ನಾನು. πr ಅನ್ನುವಂಥದ್ದು ಅಥವಾ θ/360 ಡಿಗ್ರಿ ಇಂಟು ಆ ಸೂತ್ರ ಕೂಡ ಹಚ್ಚಬಹುದು. θ/360 ಡಿಗ್ರಿ ಇಂಟು 2πr ಅಂತ ಹಚ್ಚಿದರೆ ಇದು ಕೂಡ ಬರುತ್ತೆ. ಯಾಕಂದ್ರೆ ಥೀಟ ಅಂದ್ರೆ ಇಲ್ಲಿ ಎಷ್ಟಿದೆ? ಕೋನ ಅರ್ಧ ವೃತ್ತದಲ್ಲಿ ಉಂಟಾಗಿರುವ ಕೋನ 180/360 ಇಂಟು 2πr ಇದೆ. 181 182 2 ಹೋಯ್ತು. ಏನು ಉಳಿತು? πr ಅಂತ ಉಳಿತು. ಇದು ಸೂತ್ರವನ್ನ ಇಲ್ಲಿ ಬಂದಿದೆ. ಅರ್ಧ ವೃತ್ತದ ಕಂಸದ ಉದ್ದ ಈ ರೀತಿ ಕಂಸದ ಉದ್ದವನ್ನ ಕಂಡಿರ್ತಕ್ಕಂಥ ಸೂತ್ರವನ್ನು ಉಪಯೋಗಿಸಿದಾಗೂ ಕೂಡ ಇದು 44 ಕೊಟ್ಟಿದ್ದಾರೆ. ಅದು ಇರಲಿ. 44 ಅಂದ್ರೆ πr = 5 ಅಂದ್ರೆ ಸೂತ್ರ ಹೇಗೆ ಬಂತು ಅಂತಕ್ಕಂಥ. ಅಥವಾ ಕಂಸದ ಉದ್ದ, ಪರಿಧಿಯ ಉದ್ದ 2πr ಅಂದ್ರೆ ಅರ್ಧ ಕಂಸದ ಉದ್ದ ಅಂದ್ರೆ 2ರಿಂದ ಭಾಗಿಸಿದಾಗ ಏನ್ ಬರುತ್ತೆ? ಅದು ಕೂಡ πr ಅನ್ನುವಂಥದ್ದು ಬರುತ್ತೆ ಅಂತ. ಈಗ ಅರ್ಧ ವೃತ್ತದ ಕಂಸದ ಉದ್ದ πr ಇದೆ. ನಮಗ ಇದರ ಉದ್ದ ಎಷ್ಟು ಕೊಟ್ಟಿದ್ದಾನೆ? 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ತ್ರಿಜ್ಯವನ್ನ ಬೇಕು, ತ್ರಿಜ್ಯ ಕೊಟ್ಟಿಲ್ಲ. ಹಾಗಾಗಿ πr = 44 ಸೆಂಟಿಮೀಟರ್. ಹಾಗಾದ್ರೆ π ಅಂದ್ರೆ 22/7, r ಅಂದ್ರೆ ತ್ರಿಜ್ಯ ಕಂಡು ಹಿಡಿಬೇಕಾಗಿದೆ. ನೆಕ್ಸ್ಟ್ ಎಷ್ಟಿದೆ? 44. ನೆಕ್ಸ್ಟ್ r = 44 ಇಂಟು 7 ಕೆಳಗಿದೆ ಛೇದದಲ್ಲಿ ಅಂಶದಲ್ಲಿ ಹೋಯ್ತು. 22 ಅಂಶದಲ್ಲಿದೆ ಛೇದದಲ್ಲಿ ಬಂತು. 22 ಒಂದಲೇ 22 44, 22 44 7 2 14 ಸೆಂಟಿಮೀಟರ್ ಆಯ್ತು. ಅಂದ್ರೆ ಆ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್. ಒಂದು ಅಂಶವನ್ನ ಕಂಡುಹಿಡ್ಕೊಂಡೆವು. ತ್ರಿಜ್ಯವನ್ನ ಗೊತ್ತಾಗಿದೆ ನಮಗೆ. ಈಗ ಇದರ ತ್ರಿಜ್ಯ 14 ಸೆಂಟಿಮೀಟರ್ ಅಂತಾಯ್ತು. 14 ಸೆಂಟಿಮೀಟರ್. ನಮಗ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ಮೊದಲು ಆ ಕೋನವನ್ನ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ನಾವು ಆಲ್ರೆಡಿ 90 ಬರ್ದೀವಿ. ತ್ರಿಭುಜ ಕೋನ POQ
ಕೋನ ಪಿ ಓ ಕ್ಯೂ ಅಂದ್ರೆ ತ್ರಿಭುಜ ಯಾವುದು ಪಿ ಓ ಕ್ಯೂ ನಲ್ಲಿ, ತ್ರಿಭುಜ ಪಿ ಓ ಕ್ಯೂ ನಲ್ಲಿ ಪಿ ಓ ಕ್ಯೂ ಅಂತಕ್ಕಂಥ ಈ ತ್ರಿಭುಜದಲ್ಲಿ ಓ ಕೋನದ ಅಳತೆಯನ್ನ ನಾವು ಲೆಕ್ಕಾಚಾರ ಮಾಡೋಕೆ 180 ಡಿಗ್ರಿ ಮೈನಸ್ 90. ಯಾಕಂದ್ರ ಇದು ಟೋಟಲ್ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಇರುತ್ತೆ. ಅದ್ರಾಗ ಇದು 45, ಇದು 45, 90. 180ರಲ್ಲಿ ಇದು 90 ಕಳೆದಾಗ ಈ ಕೋನವನ್ನ ಬರುತ್ತೆ ಅಂತ. ಹಾಗಾಗಿ ಇದು ಎಷ್ಟು ಬರುತ್ತೆ? 180ರಲ್ಲಿ 90 ಕಳೆದಾಗ 90 ಡಿಗ್ರಿ. ಇದು ಪಿ ಓ ಕ್ಯೂ ಕೋನ. ಹಾಗಾದ್ರೆ ಆ ತ್ರಿಭುಜ ಎಂತ ತ್ರಿಭುಜ ಅನ್ನಂಗಾಯ್ತು? ಲಂಬ ಕೋನ ತ್ರಿಭುಜ. ಅಥವಾ ಇದನ್ನ ಹೀಗೂ ಕೂಡ ಓ ಪ್ಲಸ್ ಕೋನ ಪಿ ಪ್ಲಸ್ ಕೋನ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಮೂರು ಕೋನಗಳ ಮೊತ್ತ 180. ಓ ಅಂದ್ರೆ ಕಂಡು ಹಿಡಿಬೇಕಾಗಿದೆ, ಪಿ ಅಂದ್ರೆ 45, ಇದು 45. ನೆಕ್ಸ್ಟ್ ಇಸ್ ಈಕ್ವಲ್ ಟು 180. ಕೋನ ಓ ಇಸ್ ಈಕ್ವಲ್ ಟು 180 ಪ್ಲಸ್ 45 ಪ್ಲಸ್ 45 95 ಪ್ಲಸ್ 49 ಆ ಕಡೆ ಮೈನಸ್ 90 ಅಂದ್ರೆ 90 ಡಿಗ್ರಿ ಅನ್ನುವಂತ. ಈಗಾಗಲೇ ಇಲ್ಲಿ ನೇರವಾಗಿ ಇದನ್ನ 90 ಡಿಗ್ರಿ ಅಂತ ಇಲ್ಲಿ ಉತ್ತರವನ್ನ ಕಂಡುಹಿಡಿಯಲಾಗಿದೆ. ಈಗ ನಮಗೆ ಕೋನ ಗೊತ್ತಾಗಿದೆ, ತ್ರಿಜ್ಯ ಗೊತ್ತಾಗಿದೆ. ಮೊದಲು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಸೂತ್ರವನ್ನ ನಮಗೆ ಈಗಾಗಲೇ ಗೊತ್ತಿದೆ. ಈ ಒಂದು ವೃತ್ತಖಂಡದ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಅವೆರಡು ಮೊದಲು ಸಪರೇಟ್ ಆಗಿ ಕಂಡುಹಿಡಿದು ನಂತರ ನಾವು ಬೆಲೆಯನ್ನು ಕಂಡುಹಿಡೋಣ. ಹಾಗಾಗಿ ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸೂತ್ರ ಏನಿದೆ? ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹಾಗಾಗಿ ಬೆಲೆಗಳನ್ನು ಆದೇಶಿಸೋಣ. ನಾ ಈ ಕಡೆ ಬರೀತೀನಿ, ಸಮಚಿಹ್ನೆ ಒಂದೇ ಲೈನಿಗೆ ಬರಬೇಕು. ಈಗ ಥೀಟಾ ಅಂದ್ರೆ ಈಗಾಗಲೇ ಕಂಡು ಹಿಡಿದೀವಿ 90 ಡಿಗ್ರಿ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಅಂದ್ರೆ 22 ಡಿವೈಡ್ ಬೈ 7 ಇಂಟು ಆರ್ ಅಂದ್ರೆ ತ್ರಿಜ್ಯ 14 ಇದೆ. 14 ಎಷ್ಟು ಬಾರಿ ಆರ್ ಸ್ಕ್ವೇರ್ ಇರೋದ್ರಿಂದ ಅಲ್ಲಿ 14 2 ಸಲ ಬರೆಯಲಿ. 90 1 94 ಹೋಯ್ತು. 7 1 7 2 14. ಈಗ ನೆಕ್ಸ್ಟ್ 2 1 2 2 4 2 1 2 11 ಹೋಯ್ತು. ಉಳಿತೇನಿಲ್ಲಿ ಮೇಲ್ಗಡೆ 11 ಇಂಟು 14 ಉಳಿತು. ಹಾಗಾಗಿ ತ್ರಿಜ್ಯಾಂತರ ಖಂಡ ಅಂದ್ರೆ ಅಲ್ಲಿ ಯಾವ್ದಿದೆ? ಓ ಪಿ ಆರ್ ಕ್ಯೂ ಓ ಅನ್ನುವಂತ ತ್ರಿಜ್ಯಾಂತರ ಖಂಡ. ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಮನಾಗಿದೆ 14 ಮತ್ತು 11 ಗುಣಾಕಾರ ಮಾಡ್ರಿ. 11 4 44 ಕ್ಯಾರಿ 4 ಉಳಿತು. 11 1 11 4 15 ಅಂದ್ರೆ 154 ಸೆಂಟಿಮೀಟರ್ ಸ್ಕ್ವೇರ್ ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಯ್ತು. ನಮಗ್ ನೆನಪು ಮಾಡ್ಕೊಳ್ಬೇಕು ಆ ಸೂತ್ರವನ್ನ. ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕಾಗಿದೆ. ಹಾಗಾಗಿ ಆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಾಗಿ ತ್ರಿಭುಜ ಯಾವುದು? ಪಿ ಓ ಕ್ಯೂ ನಲ್ಲಿ ಕೋನ ಓ ಎಷ್ಟಿದೆ? 90 ಡಿಗ್ರಿ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕಂಡು ಹಿಡಿದೀವಿ. ಹಾಗಾದ್ರೆ ಇದು ಎಂತ ತ್ರಿಭುಜ ಅಂದ್ರೆ ಇದು ಲಂಬ ಕೋನ ತ್ರಿಭುಜ ಆಯ್ತು, ಲಂಬ ಕೋನ ತ್ರಿಭುಜ ಆಗಿದೆ. ಹಾಗಾಗಿ ಇಲ್ಲಿ ನಾವು ಲಂಬ ಕೋನ ತ್ರಿಭುಜ ಆದಾಗ ಆ ಒಂದು ಪಿ ಓ ಕ್ಯೂ ತ್ರಿಭುಜ ಪಿ ಓ ಕ್ಯೂ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ ಅನ್ನುವಂತ ಸೂತ್ರ. ಅದು ಸಮಬಾಹು ತ್ರಿಭುಜ ಇದ್ದರೆ √3/4 ಇಂಟು a ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪಾದ ಯಾವುದು? ಇದು 90 ಡಿಗ್ರಿ ಅದ. ಈ ಬಾಹು ಎದರಿಂದ ಕರ್ಣ ಆಗುತ್ತೆ. ಇದು ಒಂದು ಪಾದ ಒಂದು ಎತ್ತರ. ಇದು 90 ಡಿಗ್ರಿ ಇದೆ. ಯಾವುದೇ ಒಂದು ತ್ರಿಭುಜದಲ್ಲಿ ಕೋನ 90 ಡಿಗ್ರಿ ಇದ್ರೆ ಎದರಿಂದ ವಿಕರ್ಣ ಆಗುತ್ತೆ? ಒಂದು ಪಾದ ಒಂದು ಎತ್ತರ. 90 ಡಿಗ್ರಿಯ ಎರಡೂ ಬಾಹುಗಳು, ಬಾಜು ಇರ್ತಕ್ಕಂಥ ಬಾಹುಗಳು, ಪಾರ್ಶ್ವ ಬಾಹುಗಳು ಎರಡು ಒಂದು ಪಾದ ಒಂದು ಎತ್ತರ ಆಗುತ್ತೆ. 90 ಡಿಗ್ರಿ ಅಭಿಮುಖ ಬಾಹು ವಿಕರ್ಣ. ಹಾಗೆ ಇಲ್ಲಿ 90 ಡಿಗ್ರಿ ಎದುರಿನ ಬಾಹು ವಿಕರ್ಣ ಪಿ ಕ್ಯೂ ವಿಕರ್ಣ ಆಗುತ್ತೆ. ಇದು ಪಾದ, ಇದು ಎತ್ತರ, ಅಥವಾ ಇದು ಪಾದ ತಗೊಂಡ್ರೆ ಇದು ಎತ್ತರ. ಹಾಗಾದ್ರೆ ಇಲ್ಲಿ 1/2 ಇಂಟು ಪಾದ ಅಂದ್ರೂ ಕೂಡ 14 ಇದೆ, ಎತ್ತರ ಅಂದ್ರೂ ಕೂಡ 14 ಇದೆ. ಯಾಕಂದ್ರೆ ಇವೆರಡು ಆ ವೃತ್ತದ ತ್ರಿಜ್ಯಗಳಿವೆ. 2 1 2 7 14 ಅಂದ್ರೆ ತ್ರಿಭುಜದ ವಿಸ್ತೀರ್ಣ 7 4 28, 7 1 7 2 9 ಅಂದ್ರೆ 98 ಸೆಂಟಿಮೀಟರ್ ಸ್ಕ್ವೇರ್. ಯಾವುದು? ತ್ರಿಭುಜ ಪಿ ಓ ಕ್ಯೂ ನ ವಿಸ್ತೀರ್ಣ. ಇದು ಒಂದು ಬಂತು. ಈಗ ನೇರವಾಗಿ ನಾವು ಸೂತ್ರವನ್ನು ಉಪಯೋಗಿಸಿ ಅದರ ಬೆಲೆಯನ್ನ ಕಂಡು ಹಿಡಿಯೋಣ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ವೃತ್ತಖಂಡದ ವಿಸ್ತೀರ್ಣ. ಯಾವ ವೃತ್ತಖಂಡ ಅಂತ ಬರೆದಿದ್ದಾರೋ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣ. ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣ. ನೆಕ್ಸ್ಟ್ ಸೂತ್ರವನ್ನ ಕೆಳಗಡೆ ಬರೀತಾ ಇದ್ದೀನಿ. ಈಗ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಶಾರ್ಟ್ ಆಗಿ ಬರೀತಾ ಇದ್ದೀನಿ.
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವ್ಯಾವ್ದು? OPRQO ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಯಾವುದು? ತ್ರಿಭುಜ POQ ನ ವಿಸ್ತೀರ್ಣ. ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಾಗ ಇಲ್ಲಿ ಬಣ್ಣ ಹಚ್ಚಿರುವ ಭಾಗ ಅಥವಾ ವೃತ್ತಖಂಡದ ವಿಸ್ತೀರ್ಣವನ್ನ ಬರುತ್ತೆ. ಹಾಗಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಈಗಾಗಲೇ ಕಂಡುಹಿಡಿದೀವಿ, 154 ಬಂದಿದೆ. ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಕಂಡುಹಿಡಿದೀವಿ, 98 ಅನ್ನ ಬಂದಿದೆ. ಈಗ ಇದನ್ನ ಕಳೆಯೋಣ. ಇಲ್ಲಿ 14 ಇದೆ, ಅಲ್ಲಿ 8 ಇದೆ. ಅಂದ್ರೆ 154ರಲ್ಲಿ 98ರಲ್ಲಿ ಕಳೀರಿ. 14ರಲ್ಲಿ 8 ಕಳೆದ್ರೆ 6, ಇಲ್ಲಿ 4 ಉಳಿತು. 4ರಲ್ಲಿ 9 ಹೋಗಲ್ಲ, ಈ ಕಡೆ 14ರಲ್ಲಿ 9 ಹೋದ್ರೆ ಎಷ್ಟು? 5 ಅಂತ. ಅಂದ್ರೆ ಹಾಗಾದ್ರೆ ಎಷ್ಟು ಬಂತಿದು? 56 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು. 56 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಈ ವೃತ್ತಖಂಡದ ವಿಸ್ತೀರ್ಣ 56 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ಮೇಲ್ಮೈ ವಿಸ್ತೀರ್ಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ನಾನು 5-6 ಸಮಸ್ಯೆಗಳನ್ನ, ಇಂತಹ 5-6 ಸಮಸ್ಯೆಗಳಿಗೆ ನಾನು ಪರಿಹಾರವನ್ನ ನೀಡಿದ್ದೇನೆ. ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಹಾಗೆ ದಯವಿಟ್ಟು ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಕೂಡ ಬರುತ್ತೆ. ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.